ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು ಎಂಬ ಅಂಬೇಡ್ಕರ್ ರವರ ನುಡಿಮುತ್ತನ್ನು ಸ್ಮರಿಸುತ್ತಾ, ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಪ್ರಿಯ ಶಿಕ್ಷಕರೇ, ಅತಿಥಿ ಗಣ್ಯರೇ ಹಾಗೂ ನನ್ನ ಸ್ನೇಹಿತ ವಿದ್ಯಾರ್ಥಿಗಳೇ, ಇಂದು ನಾವಿಲ್ಲಿ ಒಂದಾಗಿ ಸೇರಿರುವುದು ಮಹಾನ್ ಚಿಂತಕ, ಸಮಾಜ ಸುಧಾರಕ ಹಾಗೂ ಭಾರತೀಯ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲು. ಅಂಬೇಡ್ಕರ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಚಿಂತನೆ, ಒಂದು ಕ್ರಾಂತಿ, ಒಂದು ಬೆಳಕು. ಬಡತನ, ಅಸಮಾನತೆ, ಅನ್ಯಾಯ ಇವುಗಳ ನಡುವೆ ಹುಟ್ಟಿದ ಅವರು ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದರು. ಆದರೆ ಅವರು ಕೈ ಚೆಲ್ಲಲಿಲ್ಲ. ಅವರು ಓದಿದರು, ಹೋರಾಡಿದರು, ಗೆದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮಹು ಎಂಬ ಊರಲ್ಲಿ ಜನಿಸಿದರು. ಅವರ ತಂದೆ ಹೆಸರು ರಾಮ್ಜಿ ಮೊರಾರ್ಜಿ ಸಕ್ಪಾಲ್ ಮತ್ತು ತಾಯಿಯ ಹೆಸರು ಭೀಮಾಬಾಯಿ. ಅವರು ಹಿಂದುಳಿದ ವರ್ಗದಲ್ಲಿ ಜನಿಸಿದ್ದರಿಂದ ಬಾಲ್ಯದಲ್ಲಿಯೇ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ಶಾಲೆಯಲ್ಲಿ ಅವರಿಗೆ ಕುಳಿತುಕೊಳ್ಳಲು ಸಹ ಅವಕಾಶ ಕೊಡಲಾಗಲಿಲ್ಲ. ನೀರನ್ನು ಕುಡಿಯಲು ಕೂಡ ಇತರರು ಸಹಾಯ ಮಾಡಬೇಕಾಗಿತ್ತು. ಆದರೂ ಅವರು ಹಿಂಜರಿಯಲಿಲ್ಲ. ಅವರು ತಮ್ಮ ಗುರಿಯನ್ನು ಸ್ಪಷ್ಟವಾಗಿ ನುಡಿದರು. ಅದುವೇ ಶಿಕ್ಷಣ. ಅಂಬೇಡ್ಕರ್ ಅವರು ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡಿದ್ದರು. ಅವರು ಬಾಂಬೆ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ನಂತರ ವಿದೇಶಕ್ಕೆ ಹೋಗಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ MA PhD ಪದವಿಗಳನ್ನು ಪಡೆದರು. ಅನಂತರ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ DSc ಪದವಿ ಪಡೆದರು. ಆ ಕಾಲದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡುವುದು ಅಸಾಧ್ಯವೆನಿಸಿತ್ತು. ಆದರೆ ಅಂಬೇಡ್ಕರ್ ಅವರು ಅದನ್ನು ಸಾಧ್ಯ ಮಾಡಿದರು. ಅಂಬೇಡ್ಕರ್ ನಮ್ಮ ಭಾರತಕ್ಕೆ ನೀಡಿದ ಮಹತ್ವದ ಕೊಡುಗೆಗಳನ್ನು ನೋಡುವುದಾದರೆ, ಸ್ವತಂತ್ರ ಭಾರತದ ಸಂವಿಧಾನವನ್ನು ರಚಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕುಗಳನ್ನು ನೀಡಿದರು. ಜಾತಿ ಭೇದ, ಅಸಮಾನತೆ ವಿರುದ್ಧ ಹೋರಾಡಿ ದಲಿತರ ಹಕ್ಕುಗಳಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದರು. ಶಿಕ್ಷಣವೇ ಶಕ್ತಿ ಎಂಬ ಸಂದೇಶವನ್ನು ದೇಶದೆಲ್ಲೆಡೆ ಹರಡಿದರು. ಮಹಿಳೆಯರಿಗೂ ಸಮಾನ ಹಕ್ಕುಗಳನ್ನು ನೀಡಲು ಕಾನೂನುಗಳಲ್ಲಿ ಬದಲಾವಣೆ ತಂದರು. ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು. ಪ್ರಿಯ ವಿದ್ಯಾರ್ಥಿಗಳೇ, ಅಂಬೇಡ್ಕರ್ ಅವರ ಜೀವನ ನಮಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ. ಪರಿಸ್ಥಿತಿ ಹೇಗೆ ಇರಲಿ, ನಾವು ಗೆಲ್ಲಬಹುದು. ಬಡತನ ನಮ್ಮನ್ನು ತಡೆಯಲಾರದು. ಶಿಕ್ಷಣ ನಮ್ಮ ಭವಿಷ್ಯವನ್ನು ಬದಲಿಸುತ್ತದೆ. ನೀವು ಇಂದು ಓದುತ್ತಿರುವ ಪ್ರತಿಯೊಂದು ಪಾಠವೂ ನಿಮ್ಮ ಜೀವನವನ್ನು ರೂಪಿಸುತ್ತಿದೆ. ಹಾಗಾಗಿ ಓದಿ, ಕಲಿಯಿರಿ, ಬೆಳೆಯಿರಿ. ಇಂದು ಈ ಅಂಬೇಡ್ಕರ್ ಜಯಂತಿಯಂದು ನಾವು ಎಲ್ಲರೂ ಒಂದು ಸಂಕಲ್ಪ ಮಾಡೋಣ. ಕನಿಷ್ಠ 2 ಗಂಟೆಯಾದರೂ ಓದೋಣ. ಯಾರನ್ನೂ ಜಾತಿ ಧರ್ಮದಿಂದ ಭೇದಿಸುವುದು ಬೇಡ. ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲೋಣ. ನಮ್ಮ ದೇಶದ ಉತ್ತಮ ನಾಗರಿಕರಾಗೋಣ. ನೆನಪಿಡಿ, ನಾನು ಬದಲಾದರೆ ನನ್ನ ಕುಟುಂಬ ಬದಲಾಗುತ್ತದೆ, ಕುಟುಂಬ ಬದಲಾದರೆ ಸಮಾಜ ಬದಲಾಗುತ್ತದೆ, ಸಮಾಜ ಬದಲಾದರೆ ದೇಶವೇ ಬದಲಾಗುತ್ತದೆ. ಅಂಬೇಡ್ಕರ್ ಅವರು ನಮಗೆ ಕೇವಲ ಹಕ್ಕುಗಳನ್ನು ಕೊಟ್ಟವರಲ್ಲ, ಅವರು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸಿದ ಮಹಾನ್ ಗುರು. ಕತ್ತಲಿನಲ್ಲಿ ಬೆಳಕು, ಅನ್ಯಾಯದಲ್ಲಿ ನ್ಯಾಯ, ಅಸಮಾನತೆಯಲ್ಲಿ ಸಮಾನತೆ, ಅದೇ ಅಂಬೇಡ್ಕರ್. ನಾವು ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುವುದು ಕೇವಲ ಹೂವನ್ನರ್ಪಣೆ ಮಾಡುವುದರಿಂದ ಅಲ್ಲ, ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ. ನಾವು ಹೆಚ್ಚು ಓದಬೇಕು, ಹೆಚ್ಚು ಪ್ರಶ್ನಿಸಬೇಕು, ನಾವು ಸತ್ಯದ ಪರವಾಗಿ ನಿಲ್ಲಬೇಕು. ಅಂತಿಮವಾಗಿ ನಾನು ನನ್ನ ಮಾತುಗಳನ್ನು ಈ ಸಾಲುಗಳಿಂದ ಮುಗಿಸಲು ಇಷ್ಟಪಡುತ್ತೇನೆ. ನನ್ನ ಪುಟ್ಟ ಮಾತುಗಳಿಗೆ ದೊಡ್ಡ ಅವಕಾಶ ಕೊಟ್ಟ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಹಾಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಭೀಮ್. ಈ ಭಾಷಣ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಭೇಟಿಯಾಗೋಣ ಮುಂದಿನ ಹೊಸ ಭಾಷಣದಲ್ಲಿ.